ಹೇ ಹಾಯ್, ನಾನು ಲಾಸ್ಯ. ನಂಗೆ ಕತೆ ಹೇಳೋದು ಅಂದರೆ ತುಂಬ ಇಷ್ಟ. ವೆಲ್ಕಮ್ ಟು ರಹಸ್ಯ ವಿತ್ ಲಾಸ್ಯ. ಇವತ್ತು ನಿಮ್ಮೆಲ್ಲರಿಗೂ ಒಂದು ನಿಜವಾದ ಕತೆ ಹೇಳೋ ಟೈಮ್. ಇವಳು ಏನು 2-3 ಡೇಸಿಂದ ಹೋಗ್ತಾ ಇರ್ತಾಳೆ, ಹೋಗ್ಬೇಕಾದ್ರೆ ಎಲ್ಲ ಒಟ್ಟೊಟ್ಟಿಗೆ ಹೋಗ್ತಾ ಇರ್ತಾರೆ. ವಾಪಸ್ ಬರ್ಬೇಕಾದ್ರೆ ಇವಳು ಒಬ್ಳೆ ಬರ್ತಾ ಇರ್ತಾಳೆ, ಯಾರು ಕಾಣ್ತಾನೆ ಇರೋದಿಲ್ಲ. ಇವಳು ಕೊಂಬೆ ಕಟ್ಟಾಕಿ ಧಬ್ ಅಂತ ಬಿದ್ದಂತಹ ಒಂದು ಸೌಂಡ್ ಕೇಳಿಸುತ್ತೆ. ಭೀಮಣ್ಣ ಬಂದು ನಂಗೆಲ್ಲ ಹುಡುಕೊಟ್ಬಿಟ್ಟು ಎಲ್ಲ ನೀರೆಲ್ಲ ತಟ್ಟಿ ಕಟ್ಟಕ್ಕೆಲ್ಲ ಸಹಾಯ ಮಾಡಿ ಕೊನೆಗೆ ಮೋಟ್ರ್ ರೂಮಿಗೆ ಚಿಲ್ಕನೂ ಹಾಕಿ ಮನೆ ತನಕ ಕರ್ಕೊಂಬಂದು ಬಿಟ್ಟೋಯ್ತು. ಸಂಧ್ಯಾ ಇದನ್ನ ಹೇಳ್ಬಿಟ್ಟು ಒಂಚೂರು ಮುಂದೆ ಬರ್ತಾರೆ. ತಾತ ಧಬ್ ಅಂತ ಕೆಳಗಡೆ ಬಿದ್ದೋಗಿ ಅಯ್ಯೋ ಅಯ್ಯೋ ಅಂತ ಜೋರಾಗಿ ಕಿರುಚ್ಕೊಳಕ್ ಸ್ಟಾರ್ಟ್ ಮಾಡ್ತಾರಂತೆ. ಇವಳು ಏನು 2 months ಸಮ್ಮರ್ ವೆಕೇಶನ್ ಅಂತ ಬೆಂಗಳೂರಿಗೆ ರಜಕ್ಕೆ ಹೋಗಿದ್ಲು. ಆ ಟೈಮಲ್ಲಿ ಭೀಮಣ್ಣ ಸತ್ತೋಗ್ಬಿಟ್ಟಿರ್ತಾರೆ. ಇಲ್ಲ, ನಾನು ಭೀಮಣ್ಣನ ನೋಡಿದೆ, ಭೀಮಣ್ಣ ಬಂದಿತ್ತು, ನಂಗೆ ಸಹಾಯ ಮಾಡ್ತು, ಭೀಮಣ್ಣ ಬಿಸ್ಕೆಟ್ ತಿಂತು, ಅದು ಇದು ಇದು ಅದು ಎಲ್ಲ ಹೇಳೋದನ್ನೇ ರಿಪೀಟ್ ಮಾಡೋದು ಇದೇ ನಡೀತಾ ಇರುತ್ತಂತೆ. ಸುಮಾರು ಒಂದು ನೈಟ್ 2 ಕಾಲ ಆಗಿರುತ್ತೆ. ಸಡನ್ ಆಗಿ ಬಾತ್ರೂಮ್ ಅಲ್ಲಿ ಅಜ್ಜಿ ಜಾರ ಬಿದ್ದುಬಿಡ್ತಾರೆ. ಡೋರ್ನ ಓಪನ್ ಮಾಡಿ ಆಚೆ ಬರ್ತಾಳೆ ಅಷ್ಟೇ. ಮೈ ಡಿಯರ್ ಮಿಸ್ಟಿಕ್ ಫ್ಯಾಮಿಲಿ, ಇವತ್ತು ನಾನು ನಿಮಗೆ ಹೇಳಕ್ ಹೋಗ್ತಾ ಇರುವಂತ ಈ ಒಂದು ಸತ್ಯವಾದ ಘಟನೆ ನನಗೆ ಹೇಳಿದ್ದು ನಿಮ್ಮಲ್ಲೇ ಒಬ್ಬರಾದಂಥ ಒಬ್ಬರು ಸಬ್ಸ್ಕ್ರೈಬರ್. ಇವರು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ಗೆ ವಾಯ್ಸ್ ನೋಟ್ನ ಕಳಿಸಿ ಈ ಒಂದು ಕಥೆನ ಹೇಳಿದ್ರು. ಇದು ಅವ್ರ ಜೊತೆನೇ ನಡೆದಂತಹ ಒಂದು ಸತ್ಯವಾದ ಘಟನೆ. ಎಸ್, ದಿಸ್ ಈಸ್ ಹರ್ ಓನ್ ಎಕ್ಸ್ಪೀರಿಯನ್ಸ್. ಒಂದು ತೋಟದ ಕಥೆ, ಅವರದೇ ಸ್ವಂತದಾದಂಥ ತೋಟದಲ್ಲಿ ನಡೆದಂಥ ಒಂದು ಭಯಾನಕಕರವಾದಂತಹ ಘಟನೆ. ಎಸ್, ಇದೇ ಇವತ್ತಿನ ಎಪಿಸೋಡ್. ಸೊ ಇವರು ಅವರ ಹೆಸರನ್ನ ಯೂಸ್ ಮಾಡಬೇಡಿ ಅಂತ ಹೇಳಿದ್ದಾರೆ. ಆದ್ರಿಂದ ಇವ್ರ ಹೆಸರನ್ನ ನಾನು ಸಂಧ್ಯಾ ಅಂತ ಇಟ್ಕೊತೀನಿ. ಸಂಧ್ಯಾ ಮೂಲತಃ ಬೆಂಗಳೂರಿನವರು, ಬಟ್ ಇವರು ಹೈಸ್ಕೂಲ್ನಲ್ಲಿ ಇರಬೇಕಾದ್ರೆ ಈ ಒಂದು ಘಟನೆ ನಡೆದಿದ್ದು ತುಮಕೂರಲ್ಲಿ ಮರಳೇನಹಳ್ಳಿ ಅಂತ ಒಂದು ಪುಟ್ಟ ಗ್ರಾಮ ಇದೆ. ಇಲ್ಲಿ ಸಂಧ್ಯಾಳ ಅಜ್ಜಿ ತಾತ ಇರ್ತಾರೆ. ಈ ಸಂಧ್ಯಾ ಮತ್ತೆ ಅವರ ತಂಗಿ ಇಬ್ರು ಅಜ್ಜಿ ತಾತನ ಜೊತೆನೆ ಇರ್ತಾರೆ. ಯಾಕಂದ್ರೆ ತಂದೆ ತಾಯಿ ಇಬ್ರು ಬೆಂಗಳೂರಲ್ಲಿ ಆಫೀಸ್ಗೆ ಹೋಗ್ತಾ ಇರ್ತಾರೆ. ಅಜ್ಜಿ ತಾತನಿಗೆ 2 ಗಂಡ್ಮಕ್ಳು ಕೂಡ ಇರ್ತಾರೆ. ಒಬ್ರು ಫಾರಿನ್ ಅಲ್ಲಿ ಇರ್ತಾರೆ, ಇನ್ನೊಬ್ರು ಹುಬ್ಳಿಲಿ ಇರ್ತಾರೆ. ಸೊ ಅಜ್ಜಿ ತಾತನ ನೋಡ್ಕೊಳ್ಳಿಕ್ಕೆ ಯಾರು ಇಲ್ಲ ಅಂತ ಸಂಧ್ಯಾ ಮತ್ತು ಅವರ ತಂಗಿ ಅಜ್ಜಿ ತಾತನ ಜೊತೆನೆ ಇಟ್ಕೊಂಡು ಅಲ್ಲೇ ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ಕೊತಾ ಇರ್ತಾರೆ. ಅಜ್ಜಿ ತಾತನ ಜೊತೆಗೆ ನೋಡ್ಕೊತಾ ಇರ್ತಾರೆ. ಅಜ್ಜಿ ತಾತಂದು ಮೂಲತಃ ಪ್ರೊಫೆಷನ್ ಬಂದ್ಬಿಟ್ಟು ವ್ಯವಸಾಯ. ಅವ್ರದ್ದು ಹೊಲ ಗದ್ದೆ ಎಲ್ಲ ಇರುತ್ತೆ. ಅಲ್ಲಿ ಅಡಿಕೆ, ತೆಂಗು, ಭತ್ತ ಎಲ್ಲ ಥರದ ಬೆಳೆಗಳನ್ನೂ ಹಾಕಿರ್ತಾರೆ. ಸೊ ಅದನ್ನು ನೋಡಿಕೊಂಡು ಅಜ್ಜಿ ತಾತನ್ನು ನೋಡಿಕೊಂಡು ಸಂಧ್ಯಾ ಏನಿದೆ ಅವರು 8ನೇ ಕ್ಲಾಸಲ್ಲಿ ಓದ್ತಾ ಇರ್ತಾರೆ. ಸೊ ಇಲ್ಲಿ ಬೇಸಿಕಲಿ ಇವ್ರದ್ದು ಏನು ಕೆಲಸ ಅಂದರೆ ವ್ಯವಸಾಯ ಏನೋ ಕೆಲಸಗಾರರೆಲ್ಲ ನೋಡ್ಕೊತಾ ಇರ್ತಾರೆ. ಬಟ್ ಈ ಸರ್ಕಾರದವರು ನೀರು ಬಿಡೋದು ತುಂಬ ಅನ್ಸರ್ಟನ್. ಅವ್ರು ಯಾವಾಗ ನೀರು ಬಿಡ್ತಾರೋ ಆ ಒಂದು ಟೈಮ್ ಹೊಟ್ಟಲ್ ಎಲೆಕ್ಟ್ರಿಸಿಟಿ ಆನ್ ಮಾಡ್ತಾ ಇರ್ತಾರೆ. ಆ ಟೈಮಲ್ಲಿ ಇವರು ನೀರು ಬಿಟ್ಕೊಬೇಕು. ಆ ನೀರು ಬಿಡುವಂಥ ಡ್ಯೂರೇಷನ್ ಏನಿರುತ್ತೆ ಆ ಒಂದು ಟೈಮ್ನ ಹಳ್ಳಿನಲ್ಲಿ ಡಂಗುರ ಬಾರಿಸ್ತಾ ಇರ್ತಾರೆ. ಇಷ್ಟೊತ್ತಿಗೆ ಪವರ್ ಬರುತ್ತೆ, ಕರೆಂಟ್ ಬರುತ್ತೆ, ಆ ಟೈಮಲ್ಲಿ ಹೋಗ್ಬಿಟ್ಟು ನೀವು ತಟ್ಟಿ ಕಟ್ಕೊಳ್ಳಿದ್ರೆ ಬದ ಬಿಟ್ಕೊಬೋದು ಅಂತ ಎಲ್ಲ ಅನೌನ್ಸ್ ಮಾಡಿಸ್ಬಿಟ್ಟು ಡಂಗುರ ಬಾರಿಸ್ತಾ ಇರ್ತಾರೆ. ಆ ಒಂದು ಟೈಮ್ ಡ್ಯೂರೇಷನ್ನ ಇಟ್ಕೊಂಡು ಇವರು, ಯಾಕಂದರೆ ಕೆಲಸಗಾರ ಮೇಲೆ ನಂಬಿ ಬಿಡಕ್ಕೆ ಆಗ್ತಾ ಇರೋದಿಲ್ಲ, ಅದಕ್ಕೆ ಸಂಧ್ಯಾ ಮತ್ತು ಅವ್ರ ತಂಗಿ ಇಲ್ಲ ಸಂಧ್ಯಾನೇ ಅವ್ರ ಫ್ರೆಂಡ್ಸ್ ಜೊತೆ ಎಲ್ಲ ಸುತ್ತಮುತ್ತ ಮನೆಯವರು ಇಲ್ಲ ಇವ್ರ ಹೊಲಗದ್ದೆ ಅಕ್ಕಪಕ್ಕ ಇರೋರೆಲ್ಲ ಮಾತಾಡಿಕೊಂಡು ಒಟ್ಟೊಟ್ಟಿಗೆ ಹೊಲದ ಕಡೆ ಹೋಗ್ತಾ ಇರ್ತಾರೆ. ಇವ್ರ ಅಜ್ಜಿ ತಾತ ಏನಕ್ಕೆ ಸಂಧ್ಯಾನ ಅಷ್ಟೊತ್ತಲ್ಲಿ ಭಯ ಇಲ್ದಂಗೆ ಕಳಿಸ್ತಾ ಇರ್ತಾರೆ ಅಂದರೆ, ಸಂಧ್ಯಾ ಅವರ ಈ ತೋಟ ಏನಿರುತ್ತೆ ಅದು ಇವರು ತೋಟದ ಸಾಲುಗಳಲ್ಲಿ ಮೊದಲನೇದಾಗಿರುತ್ತೆ. ಸೊ ಇವ್ರ ತೋಟ ಆದಮೇಲೆ ಮಿಗ್ದವ್ರದ್ದು ಹಳ್ಳಿಯವ್ರ ತೋಟ ಎಲ್ಲ ಬರ್ತಾ ಇರುತ್ತೆ. ಸೊ ಇವ್ರದೇ ಫಸ್ಟು. ಸೊ ಹೋಗ್ಬೇಕಾದ್ರೆ ಎಲ್ಲ ಒಟ್ಟಿಗೆ ಹೋಗ್ತಾರೆ. ವಾಪಸ್ ಬರಬೇಕಾದ್ರೆ ಪ್ರತಿಯೊಬ್ಬರು ಸಂಧ್ಯಾನ ಕರ್ಕೊಂಡ್ ಬರ್ತಾ ಇರ್ತಾರೆ ಅನ್ನೋ ಒಂದು ಧೈರ್ಯದ ಮೇಲೆ ಅಜ್ಜಿ ತಾತ ಸಂಧ್ಯಾನ ನೀರು ತಟ್ಟಿ ಹಿಡಿಯೋ ಕೆಲಸಕ್ಕೆ ತುಂಬ ನಂಬಿಕೆ ಇಟ್ಟು ಕಳಿಸ್ತಾ ಇರ್ತಾರೆ. ಆ್ಯಂಡ್ ಇದನ್ನೆಲ್ಲ ಕೆಲಸಗಾರ ಮೇಲೆ ಬಿಡಕ್ಕೆ ಆಗ್ತಾ ಇರೋದಿಲ್ಲ. ಅವ್ರು ಹೆಂಗಂದ್ರಂಗೆ ಹೊಲಕ್ಕೆ ನೀರು ಬಿಟ್ಬಿಡೋದು ಈ ರೀತಿ ಎಲ್ಲ ಮಾಡ್ತಾ ಇರ್ತಾರೆ. ಸೊ ಮನೆಯವರೇ ಯಾರಾದರೂ ಮಾಡಬೇಕು ಅಂತ ಹೇಳಿ ಸಂಧ್ಯಾ ಜವಾಬ್ದಾರಿನ ತಗೊಂಡಿರ್ತಾರೆ. ಇವರು ಶಾಲೆಯಲ್ಲಿ ಓದ್ತಾ ಇರೋದ್ರ ಕಾರಣದಿಂದ ಈ ಶಾಲೆ ಟೈಮಲ್ಲಿ ಏನಾದರೂ ಈ ಬದ ಬಿಡೋಕ್ಕೆ ಏನಾದರೂ ನೀರು ಬಿಡ್ತೀವಿ ಅಂದರೆ ಪರ್ಮಿಷನ್ ತಗೊಂಡು, ಸೊ ಸ್ಕೂಲಲ್ಲಿ ಪರ್ಮಿಷನ್ ಕೊಡ್ತಾ ಇರ್ತಾರೆ. ಈ ನೀರು ಬಿಟ್ಟರೆ ಹೋಗಿ ಹೊಲ ಗದ್ದೆಗೆ ನೀರು ತಟ್ಟಿ ಇರೋದಕ್ಕೆಲ್ಲ ಸ್ಕೂಲಲ್ಲೂ ಪರ್ಮಿಷನ್ ಕೊಡ್ತಾ ಇರ್ತಾರೆ. ಸೊ ಈ ಕೆಲಸ ಎಲ್ಲ ಇವ್ರು ಮಾಡ್ಕೊಂಡಿರ್ತಾರೆ.
ಸರಿ ಒಂದಿನ ಹಿಂಗೆ ಅನೌನ್ಸ್ ಮಾಡ್ತಾರೆ, ನೈಟ್ 1 ಗಂಟೆಗೆ ನೀರು ಬಿಡ್ತಾರೆ, ಕರೆಂಟ್ ಬರುತ್ತೆ ಇವತ್ತು ಅಂತ. ಇವರೆಲ್ಲ ಮಾತಾಡ್ಕೊಂಡು ಇವ್ರು ಸುತ್ತಮುತ್ತ ಮನೆ ಒಬ್ರು ಭೀಮಣ್ಣ ಅಂತ ಇರ್ತಾರೆ, ಚಂದ್ರಣ್ಣ ಅಂತ ಇರ್ತಾರೆ. ಆ್ಯಂಡ್ ಎಲ್ಲ ಯಾವುದೇ ಜಾತಿ ಮತ ಅನ್ನೋದನ್ನು ನೋಡದೆ ಎಲ್ಲ ಒಟ್ಟಿಗೆ ಒಗ್ಗಟ್ಟಾಗಿ ಹೊಲದ ಕಡೆ ಹೋಗಿ ಬರ್ತಾ ಇರ್ತಾರೆ. ಇವರು ನೈಟ್ ಕೆಲವು ಸಲ ನಿದ್ದೆ ಬರಬಾರ್ದು, ಯಾವಾಗ ಕರೆಂಟ್ ಬಿಡ್ತಾರೋ ಏನು ಹೇಳೋಕ್ಕಾಗಲ್ಲ ಅಂತ ಕಾಫಿ ಟೀ ಎಲ್ಲ ಕಟ್ಕೊಂಡು ಹೋಗುವಂಥ ಒಂದು ಅಭ್ಯಾಸ ಕೂಡ ಇರೋದು ಇವ್ರಿಗೆ. ಸೊ ಹೀಗೆ ಹೋಗಿ ಬಂದು ಎಲ್ಲ ಮಾಡ್ತಾ ಇರ್ತಾರೆ. ಸಮ್ಮರ್ ಹಾಲಿಡೇಸ್ ಬರುತ್ತೆ. ಸಮ್ಮರ್ ಹಾಲಿಡೇಸ್ ಟೈಮಲ್ಲಿ ಮಾತ್ರ ಸಂಧ್ಯಾ ಮತ್ತು ಅವ್ರ ತಂಗಿನ ಅವ್ರ ತಂದೆ ಬಂದು ಬೆಂಗಳೂರಿಗೆ ಕರ್ಕೊಂಡ್ಬರ್ತಾ ಇರ್ತಾರೆ. ಎಲ್ಲ ಕಡೆ ಹೆಂಗೆ ಅಂದರೆ ನಾವು ಬೆಂಗಳೂರಲ್ಲಿ ಇಟ್ಕೊಂಡು ಸಮ್ಮರ್ ಹಾಲಿಡೇಸ್ ಅಂದರೆ ಅಜ್ಜಿ ತಾತನ್ನ ಹೋಗಿ ಮೀಟ್ ಮಾಡ್ಕೊಂಡು ಬರ್ತಾ ಇರ್ತೀವಿ. ಬಟ್ ಇಲ್ಲಿ ಅಜ್ಜಿ ತಾತನ ಜೊತೆ ಇರೋ ಸಂಧ್ಯಾ ಮತ್ತು ಸಂಧ್ಯಾ ತಂಗಿ ಸಮ್ಮರ್ ಹಾಲಿಡೇಸ್ಗೆ ಅಂತ ಬೆಂಗಳೂರಿಗೆ ಬರ್ತಾ ಇರ್ತಾರೆ ಅವ್ರ ಅಪ್ಪ ಅಮ್ಮನ ಮೀಟ್ ಮಾಡೋಕ್ಕೆ. ಸೊ ಇವ್ರು ಈ ರೀತಿ 2 ತಿಂಗಳು ಇಲ್ಲಿಗೆ ಬಂದಿದ್ದಾಗ ಊರಿಂದ ಕಂಪ್ಲೀಟ್ ಡಿಸ್ಕನೆಕ್ಟ್ ಆಗಿಬಿಟ್ಟಿರುತ್ತೆ ಕನೆಕ್ಷನ್. ಯಾಕಂದರೆ ಅಲ್ಲಿ ನಾನು ಹೇಳ್ದಂಗೆ ಕರೆಂಟೇ ಯಾವಾಗಲೂ ಹೇಳ್ಬಿಟ್ಟು ಡಂಗೂರ ಹೊಡಿಸ್ಬಿಟ್ಟು ಬಿಡ್ತಾ ಇರ್ತಾರೆ. ಸೊ ಆ ರೀತಿ ಇರಬೇಕಾದ್ರೆ ಅಲ್ಲಿ ಯಾವುದೇ ಒಂದು ನೆಟ್ವರ್ಕ್ ಕನೆಕ್ಷನ್ ಆಗಿರ್ಬೋದು, ಫೋನ್ ಕನೆಕ್ಷನ್ ಅಂತೂ ಇರ್ತಾನೆ ಇರೋದಿಲ್ಲ. ಸೊ ಅಲ್ಲಿ ಏನೇನು ನಡೀತಾ ಇತ್ತು ಏನು ಇವ್ರಿಗೆ ಯಾವುದೇ ಇನ್ಫಾರ್ಮೇಷನ್ ಸಹ ಇರೋದಿಲ್ಲ. ಸೊ ಹೀಗೆ 1-2 ತಿಂಗಳು ಕಳ್ಕೊಂಡು ಇವರು ಕೆಲವೊಂದು ಬಿಸ್ಕೆಟ್ಸು ಕುರ್ಕು ಮುರ್ಕು ಎಲ್ಲ ಕಟ್ಕೊಂಡು ವಾಪಸ್ಸು ಊರಿಗೆ ಬರ್ತಾರೆ. ಇದು 2003 ಜೂನ್ ಆಗಿರುತ್ತೆ. ಸಂಧ್ಯಾ ಇವಾಗ 9ನೇ ಕ್ಲಾಸಲ್ಲಿ ಇರ್ತಾರೆ. ಸೊ ಬಂದಾದ್ಮೇಲೆ ಶಾಲೆ ಕೂಡ ಸ್ಟಾರ್ಟ್ ಆಗುತ್ತೆ. ಒಂದಿನ ಹಿಂಗೆ ಡಂಗುರ ಬಾರಿಸ್ತಾರೆ. ಹೋಗ್ಬಿಟ್ಟು ನೈಟ್ 1 ಗಂಟೆ 2 ಗಂಟೆ ಅಷ್ಟೊತ್ತಿಗೆ ನೀರನ್ನ ಬಿಡ್ತೀವಿ ಅಂತ ಹೇಳ್ತಾರೆ. ಸರಿ ಯಾವತ್ತಿನ ಥರ ಮತ್ತೆ ಸಂಧ್ಯಾ ಮತ್ತೆ ಎಲ್ಲರೂ ನಡೀರಿ ಹೋಗೋಣ ತೋಟದ ಕಡೆ ಅಂದ್ಬಿಟ್ಟು ಹೋಗ್ತಾ ಇರ್ತಾರೆ. ಈ ಸಂಧ್ಯಾ ಏನು ಮಾಡ್ತಾಳೆ, ಊರಿಂದ ಎಲ್ಲ ಬಿಸ್ಕೆಟ್ಸ್ನೆಲ್ಲ ತೊಗೊಂಬಂದಿರ್ತಾರಲ್ಲ ಅಜ್ಜನ್ಗೆ ಹೇಳಿ, ಅಜ್ಜ ನಾನು ಭೀಮಣ್ಣಂಗೆ ಚಂದ್ರಣ್ಣಂಗೆ ಎಲ್ಲರಿಗೂ ಹಂಚ್ಕೊಂಬರ್ತೀನಿ, ನೀನು ನಂಗೆ ಬಿಸ್ಕೆಟ್ ಕೊಡು ಅಂತ ಹೇಳ್ತಾರೆ. ಅಜ್ಜ ಇಟ್ಕೊಂಡು ಅವ್ರು ಇವ್ರಿಗೆಲ್ಲ ಹಂಚ್ಕೊಂಬರಲ್ಲ, ನೀನು ತಿನ್ನಂಗಿದ್ರೆ ತಿನ್ನು, ಯಾರ ಜೊತೆ ಮಾತಾಡ್ಕೊಂಡು ನಿಂತ್ಕೊಂಬೇಡ ಅಂತ ಹೇಳಿ ಕಳಿಸ್ತಾರೆ. ಆಯಿತು ಅಂತ ಹೇಳಿ ತಾತನಿಗೆ ಹೇಳಿ ಹೊರಡ್ತಾರೆ. ಸರಿ ಹೋಗಿ ಮುಗಿಸ್ತಾರೆ. ಆ ರಾತ್ರಿ ಕರೆಂಟಿನ ಬಂದಿರೋದಿಲ್ಲ. ಈಕೆ ಸಂಧ್ಯಾ ಸುಮ್ಮನೆ ಕೂರೋದಿಲ್ಲ, ಟಾರ್ಚ್ ಇಟ್ಕೊಂಡು ಅದು ನೋಡೋದು ಇದು ನೋಡೋದು, ಆ ಪೊದೆ ಒಳಗಡೆ ಲೈಟ್ ಬಿಟ್ಟು ನೋಡೋದು. ಈಕೆ ತುಂಬ ಸ್ವಲ್ಪ ಧೈರ್ಯ ಜಾಸ್ತಿ ಹುಡುಗಿಗೆ. ಇವೆಲ್ಲ ಮಾಡಬೇಕಾದ್ರೆ ಇವರ ಹೊಲದಲ್ಲಿ ಈ ಹಳಸಿನ ಮರ ಇರುತ್ತೆ. ಆ ಮರದಿಂದ ಒಂದು ಕೊಂಬೆ ಕಟ್ಟಾಕಿ ಧಬ್ ಅಂತ ಬಿದ್ದಂತಹ ಒಂದು ಸೌಂಡ್ ಕೇಳಿಸುತ್ತೆ. ಸಂಧ್ಯಾಗೆ ಓಕೆ ಏನೋ ಹಣ್ಣು ಭಾರಾಗಿ ಕೊಂಬೆ ಕಟ್ಟಾಗಿ ಬಿದ್ದುಬಿಟ್ಟಿದೆ, ಕತ್ಲಲ್ಲಿ ಏನೂ ಕಾಣ್ತಾ ಇಲ್ಲ. ಟಾರ್ಚ್ ಬಿಟ್ರೂ ಅವಳಿಗೆ ಸರಿಯಾಗಿ ಏನೂ ಕಾಣಿಸೋದಿಲ್ಲ, ಎಲ್ಲಿ ಬಿದ್ದಿದೆ ಅಂತ ಗೊತ್ತಾಗ್ತಾ ಇಲ್ಲ. ಸೌಂಡ್ ಮಾತ್ರ ಬರುತ್ತೆ. ಆ ಕಡೆ ಈ ಕಡೆ ಟಾರ್ಚ್ ಹಾಕಿ ನೋಡ್ತಾಳೆ, ಆಕೆಗೆ ಅಷ್ಟಾಗೇನೂ ಕಾಣಿಸೋದಿಲ್ಲ. ಬಂದ್ಬಿಡ್ತಾಳೆ. ಅವತ್ತು ನೀರು ಕೂಡ ಬಿಡೋದೇ ಇಲ್ಲ. ವಾಪಸ್ ಮನೆಗೆ ಬಂದುಬಿಡ್ತಾಳೆ. ಇವಳು ಅಬ್ಸರ್ವ್ ಮಾಡ್ತಾ ಇರ್ತಾಳೆ, ಇವಳು ಏನು 2-3 ಡೇಸಿಂದ ಹೋಗ್ತಾ ಇರ್ತಾಳೆ. ಹೋಗ್ಬೇಕಾದ್ರೆ ಎಲ್ಲ ಒಟ್ಟೊಟ್ಟಿಗೆ ಹೋಗ್ತಾ ಇರ್ತಾರೆ. ವಾಪಸ್ ಬರಬೇಕಾದ್ರೆ ಇವಳು ಒಬ್ಬಳೇ ಬರ್ತಾ ಇರ್ತಾಳೆ, ಯಾರು ಕಾಣ್ತಾನೆ ಇರೋದಿಲ್ಲ ಇವಳಿಗೆ. ಸರಿ ಆಯಿತು ಅಂದ್ಬಿಟ್ಟು ಇವಳು ಮನೆಗೆ ಬಂದುಬಿಟ್ಟು ಅಜ್ಜಂಗೆ ಹೇಳ್ತಾಳೆ, ಅಜ್ಜ ನಿನ್ನೆ ರಾತ್ರಿ ನಾನು ಅಲ್ಲಿರ್ಬೇಕಾದ್ರೆ ನಮ್ಮ ಹಳ್ಸಿನ ಮರದಿಂದ ಕೊಂಬೆ ಬಿದ್ದಿದೆ, ಮೋಸ್ಟ್ಲಿ ಹಣ್ಣಾಗಿ ಕೆಳಗಡೆ ಬಿದ್ದಿದೆ, ಬೇರೆ ಯಾರಾದ್ರೂ ನೋಡಿದ್ರೆ ಎತ್ಕೊಂಡು ಹೋಗ್ಬಿಡ್ತಾರೆ, ನೀನು ಹೋಗಿ ಫಸ್ಟ್ ತೊಗೊಂಬಂದ್ಬಿಡು, ಈ ಕೆಲ್ಸದವ್ರನ್ನ ಕರ್ಕೊಂಡೋಗಿ ಕುಯ್ಕೊಂಡು ತಗೊಂಬಂದ್ಬಿಡು ಅಂತ ಹೇಳಿ ಕಳಿಸ್ತಾಳೆ ಸಂಧ್ಯಾ ಅಜ್ಜನ. ಅಜ್ಜ ಅಲ್ಲಿ ಹೋಗಿ ನೋಡ್ತಾರೆ, ಅಲ್ಲಿ ಏನೂ ಬಿದ್ದೇ ಇರೋದಿಲ್ಲ. ಅಂದರೆ ಕೊಂಬೆ ಕಟ್ಟಾಗಿರೋದಾಗ್ಲಿ ಹಣ್ಣಾಗಿರೋದಾಗ್ಲಿ ಏನೂ ಇಲ್ಲ. ಈ ಅಜ್ಜ ವಾಪಸ್ ಮನೆಗೆ ಬಂದು ಸಂಧ್ಯನ್ ಚೆನ್ನಾಗಿ ಬೈತಾರೆ, ಸುಮ್ಮನೆ ಓಡಿಸ್ದೆ ನೀನು, ಅಲ್ಲಿ ಏನೂ ಬಿದ್ದಿಲ್ಲ. ಇಲ್ಲ ಇಲ್ಲ ನಂಗೆ ಅಲ್ಲಿ ಕೇಳಿಸ್ತು, ನನಗೆ ಸೌಂಡ್ ಕೇಳಿಸ್ತು, ನೀನೇನೋ ಕೇಳಿಸ್ಕೊಂಡು ಏನೋ ಅಂದ್ಕೊಂಡಿದ್ದೆ, ಸುಮ್ಮನೆ ನನ್ನನ್ನು ಕಳಿಸ್ದೆ, ನಂಗೆ ಮೊದಲೇ ಕಾಲು ನೋವು, ನೀನು ಸುಮ್ಮನೆ ಓಡಾಡಿಸ್ತೀಯ ನನ್ನ ಅಂದ್ಕೊಂಡು ಬೈಕೊಂಡು ಕಳಿಸ್ತಾರೆ. ಸರಿ ಆಯಿತು. ಮತ್ತೆ ಅವತ್ತು ಡಂಗೂರ ಆಗುತ್ತೆ. ನೈಟ್ 2 ಗಂಟೆಗೆ ನೀರು ಬಿಡ್ತೀವಿ. ಇವಳು ಮತ್ತೆ ಬಿಸ್ಕೆಟು ನಾನು ಭೀಮಣ್ಣಂಗೆ ಕೊಡ್ತೀನಿ, ಚಂದ್ರಣ್ಣಂಗೆ ಕೊಡ್ತೀನಿ, ಬಿಸ್ಕೆಟ್ ಕೊಡು, ಅವ್ರು ಚೆನ್ನಾಗಿ ತಿಂತಾರೆ ಅಂತ ಕೇಳಿಸ್ಕೊಂಡು ಈ ತಾತಂಗೆ ವಿಚಿತ್ರ, ಇವಳು ಏನು ಯಾವಾಗಲೂ ಅವ್ರಿಗೆ ಕೊಡ್ತೀನಿ ಇವ್ರಿಗೆ ಕೊಡ್ತೀನಿ ಅಂತ ಇರ್ತಾಳೆ. ಸರಿ ಇವಳು ಎಲ್ಲ ಬರ್ತಾರೆ, ಫ್ರೆಂಡ್ಸ್ ಅಕ್ಕಪಕ್ಕದ ಮನೆ ಹುಡುಗಿರು ಕೆಲವರು ಎಲ್ಲರೂ ಬರ್ತಾರೆ. ಸರಿ ಆಯಿತು ಅಂದ್ಬಿಟ್ಟು ಹೋಗಿರೋದು ಅಲ್ಲಿ ಆಕೆ ಕೀ ಚೈನ್ ಕಳ್ಕೊಂಡ್ಬಿಡ್ತಾಳೆ, ಸೈಕಲ್ದು ಕಳ್ಕೊತಾಳೆ. ಇವಳಿಗೆ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಆ ಸಮಯಕ್ಕೆ ಕರೆಕ್ಟಾಗಿ ಅಲ್ಲಿಗೆ ಭೀಮಣ್ಣ ಬರ್ತಾರೆ. ಭೀಮಣ್ಣ ಬಂದ್ಬಿಟ್ಟು ಸಂಧ್ಯಾಳ ದೂರದ ಸೋದರ ಮಾವ ಆಗಬೇಕು. ಯಾಕಪ್ಪು ಏನಾಯಿತು ಅಂತ ಕೇಳ್ತಾರೆ. ಇಲ್ಲಣ್ಣ ಈ ಥರ ಕೀಚೈನ್ ಕಳ್ಕೊಂಡ್ಬಿಟ್ಟಿದ್ನಿ, ಎಲ್ಲೂ ಕಾಣ್ತಾ ಇಲ್ಲ. ಪಾಪ ಆಯಪ್ಪ ಅಲ್ಲೆಲ್ಲ ಹುಡುಕಿ ಹೊಲ ಎಲ್ಲ ನೋಡಿದ್ರೆ ಅಲ್ಲಿ ಬಿದ್ದಿರುತ್ತೆ, ತೊಗೊಂಬಂದು ಇವ್ರಿಗೆ ಕೊಡ್ತಾರೆ. ಸರಿ ಆಮೇಲೆ ಮೋಟ್ರನ್ನ ಆನ್ ಮಾಡಿ ನೀರೆಲ್ಲ ತುಂಬಿಸಿ ತಟ್ಟಿ ಕಟ್ಟಿ ಬದ ಕಟ್ಟಿ ಎಲ್ಲ ಮಾಡಿ ಪಾಪ ಭೀಮಣ್ಣ ಪ್ರತಿಯೊಂದರಲ್ಲೂ ಸಹಾಯ ಮಾಡಿ ಈ ಹುಡುಗಿನ ಮನೆ ತನಕ ಕರ್ಕೊಂಬಂದು ಬಿಟ್ಟು ಹೊರಡ್ತಾರೆ. ಸರಿ ಆಯಿತು, ಬೆಳಿಗ್ಗೆ ಆಗುತ್ತೆ.
ಕರೆಕ್ಟಾಗಿ ಇವ್ರ ತಾತ ಬಂದ್ಬಿಟ್ಟು ಯಾಕಮ್ಮ ನೆನ್ನೆ ಬರೋದು ಒಂದು ಸ್ವಲ್ಪ ತಡ ಆಯಿತು, ಏನಾಯಿತು? ಅಯ್ಯೋ ಏನಿಲ್ಲ, ಇವ್ರ ಅಪ್ಪ ಅಂತ ಕರಿತಾ ಇರ್ತಾರೆ, ತಾತ ಅಂತ ಕರೆಯಲ್ಲ. ಏನಿಲ್ಲಪ್ಪ, ನೆನ್ನೆ ಸೈಕಲ್ಗೆ ಕಳ್ಕೊಂಬಿಟ್ಟೆ, ಅದನ್ನೇ ಹುಡ್ಕಾಡ್ತಾ ಇದ್ದೆ. ಕರೆಕ್ಟ್ ಟೈಮಿಗೆ ಭೀಮಣ್ಣ ಬಂತು. ಭೀಮಣ್ಣ ಬಂದು ನನಗೆಲ್ಲ ಹುಡುಕೊಟ್ಬಿಟ್ಟು ಎಲ್ಲ ನೀರೆಲ್ಲ ತಟ್ಟಿ ಕಟ್ಟಕ್ಕೆಲ್ಲ ಸಹಾಯ ಮಾಡಿ ಕೊನೆಗೆ ಮೋಟ್ರ್ ರೂಮಿಗೆ ಚಿಲ್ಕನೂ ಹಾಕಿ ಮನೆ ತನಕ ಕರ್ಕೊಂಬಂದು ಬಿಟ್ಟೋಯ್ತು ಅಂತ ಸಂಧ್ಯಾ ಅವ್ರ ತಾತನ ಹತ್ರ ಹೇಳ್ತಾಳೆ. ತಾತ ಅದನ್ನೆಲ್ಲ ಕೇಳಿಸ್ಕೊಂಡು ಗರ ಬಡ್ದವ್ರ ಥರ ನಿಂತಲ್ಲೇ ನಿಂತ್ಕೊಂಡ್ಬಿಡ್ತಾರೆ. ಅವ್ರಿಗೆ ಸಂಧ್ಯಾ ಏನು ಹೇಳಿದ್ಲು ಅದು ಜೀರ್ಣಾನೇ ಆಗ್ತಾ ಇಲ್ಲ. ಏನಂದೆ ಅಂತ ಕೇಳ್ತಾರೆ. ಸಂಧ್ಯಾ ಮತ್ತೆ ಇನ್ನೊಂದ್ಸರಿ ಏನಾಯಿತು ಅಂತ ನರೇಟ್ ಮಾಡ್ತಾಳೆ. ಭೀಮಣ್ಣ ಬಂದಿದ್ನಾ? ನಿಜವಾಗ್ಲೂ ಭೀಮಣ್ಣ ಬಂದಿದ್ನಾ ಅಂತ ಕೇಳ್ತಾರೆ. ಹ್ಞೂ ಕಣಪ್ಪ, ಭೀಮಣ್ಣನೇ ಬಂತು, ನಂದು ಕೀಕ್ನ ಕಳ್ದೋಗಿದ್ದ ಬೀಗನ ಹುಡುಕೊಡ್ತು, ಎಲ್ಲ ನೋಡಿ ಎಲ್ಲ ಲಾಕ್ ಮಾಡ್ಕೊಂಬಂದು ಮನೆ ತನಕ ಬಂದು ಬಿಟ್ಟೋಯ್ತು ಅಂತ ಹೇಳ್ತಾರೆ. ಈ ತಾತ ಇವು ಸರಿ ಸಂಧ್ಯಾ ಇದನ್ನು ಹೇಳ್ಬಿಟ್ಟು ಒಂಚೂರು ಮುಂದೆ ಬರ್ತಾರೆ. ತಾತ ಧಬ್ ಅಂತ ಕೆಳಗಡೆ ಬಿದ್ದೋಗ್ತಾರೆ. ಬಿದ್ದೋಗಿ ಅಯ್ಯೋ ಅಂತ ಜೋರಾಗಿ ಕಿರುಚ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತಾರಂತೆ. ಯಾಕಪ್ಪ ಹಿಂಗೆ ಕಿರುಚ್ಕೊತಾರೆ, ಯಾಕಪ್ಪ ಏನಾಯಿತು ಅಂತ ಕೇಳಿದಾಗ ಏನೆಲ್ಲ ನೀನು ಬಾ ನನ್ನ ಜೊತೆ ಅಂದ್ಬಿಟ್ಟು ಸೀದಾ ಭೀಮಣ್ಣನ ಮನೆಗೆ ಕರ್ಕೊಂಡು ಹೋಗ್ತಾರೆ. ಯಾರನ್ನ? ಸಂಧ್ಯನ. ಅಲ್ಲಿ ಹೋಗ್ಬಿಟ್ಟು ಭೀಮಣ್ಣನ ಮನೆಯವ್ರ ಮುಂದೆ ಸಹ ಈಕೆ ಏನು ತಾತ ಅಂತ ಹೇಳಿದ್ಲು ಮತ್ತೆ ಅದನ್ನೇ ರಿಪೀಟ್ ಮಾಡಿಸ್ತಾರಂತೆ ತಾತ. ಈ ತಾತ ಯಾಕೆ ಹಿಂಗೆ ಆಡ್ತದೆ, ಇವರೆಲ್ಲ ಯಾಕೆ ಹಿಂಗೆ ಆಡ್ತಾ ಇದ್ದಾರೆ ಅಂತ ಯೋಚನೆ ಮಾಡಿದಾಗ ಅವಳಿಗೆ ಆ ಮನೆಯವ್ರು ಹೇಳೋದು, ಇವಳು ಏನು 2 months ಸಮ್ಮರ್ ವೆಕೇಶನ್ ಅಂತ ಬೆಂಗಳೂರಿಗೆ ರಜಕ್ಕೆ ಹೋಗಿದ್ಲು, ಆ ಟೈಮಲ್ಲಿ ಭೀಮಣ್ಣ ಸತ್ತೋಗ್ಬಿಟ್ಟಿರ್ತಾರೆ. ಎಸ್, ಅವರು ಈ ಗೊಬ್ಬರ ಎಲ್ಲ ಏನು ಹಾಕ್ತಾ ಇದ್ರು, ಇವ್ರ ಹೊಲಕ್ಕೆ ಗೊಬ್ಬರ ಹಾಕಕ್ಕೆ ಹೋದಾಗ, ಸೊ ಇವ್ರದ್ದು ಹೊಲ ಏನಿರುತ್ತೆ, ಇವ್ರ ಹೊಲ ಆದಮೇಲೆ ಭೀಮಣ್ಣಂದು ಹೊಲ ಇರುತ್ತಂತೆ. ಇವರು ಹೊಲಕ್ಕೆ ಗೊಬ್ಬರ ಹಾಕೊಂಡು ಅವ್ರ ಹೊಲಕ್ಕೂ ಗೊಬ್ಬರ ಹಾಕೋಣ ಅನ್ನೋ ಹೋಗುವಂಥ ಸಂದರ್ಭದಲ್ಲಿ ಇವ್ರು ಏನು ಎತ್ತಿನ ಗಾಡಿ ತಗೊಂಡು ಹೋಗಿರ್ತಾರೆ, ಆ ಎತ್ತುಗಳು ಏನನ್ನೋ ನೋಡಿ ಬೆಚ್ಚಿಬಿದ್ದು ಭೀಮಣ್ಣ ಬಂಡಿಯಿಂದ ಕೆಳಗಡೆ ಬಿದ್ದು ಆ ಒಂದು ಜಂಜಾಟದಲ್ಲಿ ಆ ಎತ್ತು ಮತ್ತೆ ಗಾಡಿ ಎರಡು ಭೀಮಣ್ಣನ ಕುತ್ತಿಗೆ ಮತ್ತೆ ಎದೆ ಮೇಲೆ ಹರಿದು ಭೀಮಣ್ಣ ಇವ್ರ ಒಂದು ತೋಟದಲ್ಲೇ ಸ್ಪಾಟಲ್ಲೇ ಹೋಗ್ಬಿಟ್ಟಿರ್ತಾರಂತೆ. ಈ ವಿಷಯ ಸಂಧ್ಯಾಗೆ ಯಾರೂ ಹೇಳಿರೋದಿಲ್ಲ, ಆಕೆ ಗೊತ್ತೇ ಇರೋದಿಲ್ಲ. ಅವಳಿಗೆ ಹೆಂಗಾಗ್ಬಿಡುತ್ತೆ ಅಂದರೆ ಕಂಪ್ಲೀಟಾಗಿ ಶಾಕ್ ಆಗಿಬಿಡ್ತಾಳೆ. ಆ್ಯಂಡ್ ಇಮ್ಮಿಡಿಯೇಟಾಗಿ ಇವಾಗ ಆಗಿರೋದನ್ನೆಲ್ಲ ತಡ್ಕೊಳಕ್ಕಾಗದೆ ಆಕೆಗೆ ವಾಮಿಟಿಂಗ್ ಸ್ಟಾರ್ಟ್ ಆಗಿಬಿಡುತ್ತಂತೆ. ಇಮ್ಮಿಡಿಯೇಟಾಗಿ ಹೋಗಿ ವಾಮಿಟ್ ಎಲ್ಲ ಆಕೆ ಹೇಳಿದ್ದನ್ನೇ ಹೇಳ್ತಾ ಇದ್ದಾಳಂತೆ. ಇಲ್ಲ, ನಾನು ಭೀಮಣ್ಣನ ನೋಡಿದೆ, ಭೀಮಣ್ಣ ಬಂದಿತ್ತು, ನಂಗೆ ಸಹಾಯ ಮಾಡ್ತು, ಭೀಮಣ್ಣ ಬಿಸ್ಕೆಟ್ ತಿಂತು, ಅದು ಎಲ್ಲ ಹೇಳಿದ್ದನ್ನೇ ರಿಪೀಟ್ ಮಾಡೋದು ಇದೇ ನಡೀತಾ ಇರುತ್ತಂತೆ. ಆನ್ ದಿ ಅದರ್ ಹ್ಯಾಂಡ್ ಈಕೆ ಏನು ಫ್ರೆಂಡ್ಸ್ಗಳ ಜೊತೆ ಇದಕ್ಕೆ ಹೋಗ್ತಾ ಇದ್ಲು, ತೋಟಕ್ಕೆ ಹೋಗ್ತಾ ಇದ್ಲು, ಅವರೆಲ್ಲ ಹೇಳೋರಂತೆ ಇವಳು ಮಾತಾಡ್ತಿದ್ದ ಭೀಮಣ್ಣ ಅನ್ನೋಳು ನಾವೇನೋ ತಮಾಷೆ ಮಾಡ್ತಾ ಇದ್ದಾಳೆ, ನಮ್ಮನ್ನೆಲ್ಲ ಹೆದರಿಸ್ತಾ ಇದ್ದಾಳೆ ಅಂತ ಅಂದ್ಕೊಂಡ್ರೆ ಈ ಥರ ಆಗ್ತಾ ಇದೆಯಾ ಅಂತ ಅವ್ರಿಗೂ ಎಲ್ಲರಿಗೂ ಶಾಕು. ಆನ್ ದಿ ಅದರ್ ಹ್ಯಾಂಡ್ ಸಂಧ್ಯಾಗೆ ಹೆಲ್ತ್ ಕಂಪ್ಲೀಟಾಗಿ ಡಿಟೋರಿಯೇಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸಿಕ್ಕಾಪಟ್ಟೆ ಸಣ್ಣ, ಹೊಟ್ಟೆಗೆ ಏನು ತಿಂದರೂ ಹೊಟ್ಟೆಲಿ ನಿಲ್ತಾನೆ ಇರೋದಿಲ್ವಂತೆ, ಏನು ತಿಂದರೂ ವಾಂತಿ ಮಾಡೋದು, ಕೈಕಾಲೆಲ್ಲ ಒಂಥರ ಸ್ಟಿಕ್ ಥರ ಆಗಿಬಿಟ್ಟಿರುತ್ತೆ, ಹೊಟ್ಟೆಲಿ ಏನೂ ನಿಲ್ತದೆ, ಏನು ತಿಂದರೂ ವಾಮಿಟ್ ಆಗೋದು. ಆಕೆಗೆ ನೈಟ್ ಪೂರ್ತಿ ಏನೋ ಒಂಥರ ಬಂದ್ಬಿಟ್ಟು ಆಕೆನ ಸಪ್ರೆಸ್ ಮಾಡ್ತಾ ಇದೆ ಅನ್ನೋ ಥರ, ಆ ಮೈಂಡ್ನ ಬೇರೆ ಯಾರೋ ಕಂಟ್ರೋಲ್ ಮಾಡ್ತಾ ಇದೆ ಅನ್ನೋ ಥರ, ಈ ಥರದ್ದೆಲ್ಲ ಒಂದು ಅನುಭವ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸರಿ, ಊರಿಂದ ಅವ್ರ ಅಪ್ಪ ಅಮ್ಮ ಬರ್ತಾರೆ, ಈ ಥರ ಎಲ್ಲ ಆಗಿದೆ ಅಂತ ಗೊತ್ತಾಗುತ್ತೆ. ಈ ಥರ ಸತ್ತೋಗಿರೋ ವ್ಯಕ್ತಿ ಜೊತೆ ನಾನು ಮಾತಾಡಿದ್ದೀನಿ ಅಂತ ಡೈಜೆಸ್ಟ್ ಮಾಡ್ಕೊಳಕ್ಕೆ ಸಂದಿನ ಕೈಲಿ ಇನ್ನೂ ಆಗ್ತಾನೇ ಇಲ್ಲ. ಸರಿ, ಇವರೆಲ್ಲ ಹೋಗ್ಬಿಟ್ಟು ಅರ್ಚಕ್ರ ಹತ್ರ ಹೋಗಿ ಈ ಥರ ಎಲ್ಲ ಆಗ್ತಾಯಿದೆ ಏನು ಎತ್ತ ಅಂತ ವಿಚಾರಿಸಿದಾಗ ಅವ್ರು ಹೇಳೋದು, ನೋಡಿ ನೀವು ಈ ಹುಡುಗಿನ ಕಳಿಸಿದ್ದೀರಾ, ಆ ಹುಡುಗಿ ಕೀನ ಕಳ್ಕೊಂಡಿರೋದು ಈ ಭೀಮಣ್ಣ ಏನು ಸತ್ತ, ಯಾವ ಜಾಗದಲ್ಲಿ ಆತನ ಮೇಲೆ ಈ ಒಂದು ಬಂಡಿ ಹರಿದು ಆತ ಪ್ರಾಣ ಬಿಟ್ಟ, ಅದೇ ಜಾಗದಲ್ಲೆಲ್ಲ ಈಕೆ ಮುಟ್ಟಿ ಎಲ್ಲ ಮಾಡಿ ಗಾಳಿ ಸೋಕಿಸ್ಕೊಂಡು ಬಂದ್ಬಿಟ್ಟಿದ್ದಾಳೆ. ಅಲ್ಲಿಂದಾನೇ ಗಾಳಿ ಅಂಟಿರೋದು ಇವಳಿಗೆ ನಾವೇನು ಮಾಡ್ತೀವಿ, ಆಗ ಪೂಜೆ ಮಾಡಿಬಿಟ್ಟು ಒಂದು ತಾಯ್ತ ಕಟ್ತೀವಿ ಅಂತ ಹೇಳಿ ಆ ತಾಯ್ತನ ಕಟ್ಟಿ ಸಂಧ್ಯಾಗೆ ಹೇಳ್ತಾರೆ, ನೋಡು ನಿನಗೆ ದಿನ ಇವಾಗ ಎಷ್ಟೊತ್ತಿಗೆ ನಿನಗೆ ಎಚ್ಚರ ಆಗುತ್ತೆ, ಯೂಶ್ವಲ್ ಆಗಿ ನಿನಗೆ ಅದೇ ರೀತಿ ಎಚ್ಚರ ಆಗುತ್ತೆ, ನಿನಗೆ ವಿಚಿತ್ರವಾದಂಥ ಸೌಂಡ್ಗಳು ಕೇಳಿಸುತ್ತೆ, ಆದರೆ ನೀನು ಯಾವುದೇ ಕಾರಣಕ್ಕೂ ನೀನಿರುವಂಥ ಜಾಗದಿಂದ ಎದ್ದು ಹೋಗೋ ಆಗಿಲ್ಲ, ಏನೇ ಮಾಡಿದ್ರು ಡೋರ್ ಅಂತೂ ಓಪನ್ನೇ ಮಾಡಬಾರ್ದು ಅನ್ನೋ ಒಂದು ಷರತ್ತನ್ನು ಹಾಕಿರ್ತಾರಂತೆ.
ಸರಿ ಈಕೆ ರೂಮಲ್ಲಿ ಮಲ್ಕೊಳ್ಳೋದನ್ನ ಬಿಟ್ಬಿಟ್ಟಿರ್ತಾಳೆ, ಹಾಲಲ್ಲಿ ಮಲಗ್ಲಿಕ್ಕೆ ಸ್ಟಾರ್ಟ್ ಮಾಡಿರ್ತಾಳೆ. ಸುಮಾರು ಒಂದು ನೈಟ್ 2 ಕಾಲ ಆಗಿರುತ್ತೆ. ಸಡನ್ನಾಗಿ ಬಾತ್ರೂಮಲ್ಲಿ ಅಜ್ಜಿ ಜಾರ ಬಿದ್ದುಬಿಡ್ತಾರೆ. ಅವರು ಅಲ್ವೇ ಪಾತ್ರೆ ತೊಳೆಯಕ್ಕೆ ಬಂದವಳು, ಹುಣಸೆ ಇದನ್ನ ಅಲ್ಲೇ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ಯಲ್ಲೇ, ಅದನ್ನ ಮೇಲೆ ನಾನು ಕಾಲಿಟ್ಟು ನಾನು ಕಾಲು ಜಾರ ಬಿದ್ದುಬಿಟ್ಟಿದ್ದೀನಿ, ಸೀದಾ ಬಾ ಅಂತ ಹಿತ್ಲಿಂದ ಅವಳಿಗೆ ಸೌಂಡ್ ಕೇಳಿಸುತ್ತೆ. ಅಯ್ಯೋ ಅಜ್ಜಿ ಬಿದ್ದೋಗ್ಬಿಟ್ಟಿದ್ಯಲ್ಲ ಅಂತ ಸಂಧ್ಯಾ ಸೀದಾ ಎದ್ದು ಡೋರ್ನ ಓಪನ್ ಮಾಡಿ ಆಚೆ ಬರ್ತಾಳೆ. ಅಷ್ಟೆ. ಆಕೆಗೆ ಆಚೆ ಬಂದಿದ ತಕ್ಷಣ ಒಂದು ಶ್ಯಾಡೋ ರೀತಿಯಲ್ಲಿ ಇರುವಂಥ ಒಂದು ಡೋರ್ ಕಾಣಿಸುತ್ತೆ. ಆ ಮೂಮೆಂಟ್ಗೆ ಅವಳು ಕಂಪ್ಲೀಟ್ ಬಾಡಿ ಫ್ರೀಸ್ ಆಗೋಗುತ್ತೆ. ಅವಳು 2 ಕಣ್ಣು ದಪ್ಪ ದಪ್ಪ ಬಿಟ್ಬಿಟ್ಟಿರ್ತಾಳೆ. ಆ್ಯಂಡ್ ಅವಳ ಕೈನ ಬೆರಳುಗಳೇನಿದೆ ಎಲ್ಲ ತಿರ್ಚ್ಕೊಂಡ್ಬಿಟ್ಟಿರುತ್ತೆ. ಅಂದರೆ ಒಂಥರ ಹಿಂದ್ಗಡೆ ಮುಂದ್ಗಡೆ ಎಲ್ಲ ಆಗ್ಬಿಟ್ಟಿರುತ್ತೆ. ಅವಳು ಕಂಪ್ಲೀಟ್ ಬಾಡಿ ಪ್ಯಾರಲೈಸ್ ಆಗಿಬಿಟ್ಟಿರುತ್ತೆ. ಅವಳ ಕೈಲಿ ಕೂಗಕ್ಕಾಗ್ತಾ ಇಲ್ಲ, ಕಿರ್ಚಕ್ಕಾಗ್ತಾ ಇಲ್ಲ, ಏನೂ ಮಾಡೋಕ್ಕಾಗ್ತಾ ಇಲ್ಲ. ಆಕೆಗೆ ಏನು ಅಂದರೆ ಏನೂ ಮಾಡೋಕ್ಕಾಗ್ತಾ ಇಲ್ಲ. ಸರಿ, ಆ ಕಡೆ ಈ ಕಡೆ ಇರುವಂಥ ನಾಯಿಗಳೆಲ್ಲ ಜೋರಾಗಿ ಬೊಗ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಆ್ಯಂಡ್ ಆ ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ ಈ ನಾಯಿಗಳು ಏನಿದೆ ಅವುಗಳು ಬಂದು ಸಂಧ್ಯಾ ಮೇಲೆ ಎಗ್ರಿ ಬಿಡ್ತವೆ. ಎಗ್ರಿ ಆಕೆನ ಕೆಳಗಡೆ ಬೀಳಿಸ್ಬಿಡ್ತವೆ. ಬೀಳಿಸಿದಂಥ ಸಂದರ್ಭದಲ್ಲಿ ಸಂಧ್ಯಾ ಜೋರಾಗಿ ಕೂಕ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತಾಳೆ. ಆಗ ಒಳಗಡೆ ಇದ್ದಂತಹ ಅಜ್ಜಿ ತಾತ ಎಲ್ಲ ಎದ್ದು ಆಚೆ ಬಂದು ಅವಳನ್ನ ಒಳಗಡೆ ಕರ್ಕೊಂಡು ಹೋಗ್ತಾರೆ. ಮತ್ತೆ ಆಕೆ ಈ ರೀತಿ ಎಲ್ಲ ಆಯಿತು ಅಂತ ಎಕ್ಸ್ಪ್ಲೈನ್ ಮಾಡ್ತಾಳೆ. ಮತ್ತೆ ಅವಳನ್ನ ಊರಿಗೆ ಕರ್ಕೊಂಬಂದು, ಅಂದರೆ ಬೆಂಗಳೂರಿಗೆ ಕರ್ಕೊಂಬಂದು ಮತ್ತೆ ಇಲ್ಲಿ ಪೂಜೆ ಹವನಗಳು ಎಲ್ಲ ಮಾಡಾದ್ಮೇಲೆ ಆಕೆಯ ಹೆಲ್ತ್ ಒಂದು ಸ್ವಲ್ಪ ಇಂಪ್ರೂವ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಒಂದು ಸ್ವಲ್ಪ ತಿಂಗಳ ಕಾಲ ಆದಮೇಲೆ ಕಂಪ್ಲೀಟಾಗಿ ಈ ಒಂದು ಸಮಸ್ಯೆ ಆಕೆಗೆ ಬಗೆಹರಿಯುತ್ತೆ. ಸೊ ಐಡಿಯಲಿ ಈ ಒಂದು ಕಥೆ ಏನಿದೆ, ಸಂಧ್ಯಾ ಅವ್ರು ನನಗೆ ವಾಯ್ಸ್ ಮೆಸೇಜ್ ಮಾಡಿ ಕಳಿಸಿದ್ರು. ಇದಾದ್ಮೇಲೆ ನಾನು ಅವ್ರ ಜೊತೆ ಕುತ್ಕೊಂಡು ಒಂದು 15-20 ನಿಮಿಷ ಕಾಲ ಮಾತಾಡಿದೆ. ಅವ್ರು ಹೇಳಿದ್ ಕೇಳಿಸ್ಕೊಂಡ್ರೆ ನನಗೆ ಮೈ ಮೇಲೆ ಗೂಸ್ ಬಂಪ್ಸ್ ಬಂತು. ಯಾಕಂದರೆ ಅವ್ರಿಗೆ ಇದುವರೆಗೂ ಇವತ್ತಿಗೂ ಸಹ ಕತ್ಲೆ ಅಂದರೆ ಭಯ ಆಗತ್ತೆ. ಆಕೆ ಇವತ್ತಿಗೂ ಸಹ ಮಲ್ಕೊಬೇಕಾದ್ರೆ ಲೈಟ್ಸ್ನ ಆನ್ ಮಾಡಿ ಮಲ್ಕೊತಾರೆ. ಇದೇ ಸಂಧ್ಯಾ ಜೊತೆ ನಡೆದಂತಹ ಹಾರಿಫಿಕ್ ಆ್ಯಂಡ್ ಟೆರಿಫಿಕ್ ಎಕ್ಸ್ಪೀರಿಯನ್ಸ್. ಮೈ ಡಿಯರ್ ಮಿಸ್ಟೇಕ್ ಫ್ಯಾಮಿಲಿ, ಈ ಸ್ಟೋರಿ ನಿಮ್ಗೆ ಇಷ್ಟ ಆಯ್ತಾ? ಹಾಗಿದ್ರೆ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. Follow me on my Instagram account and stay with me on Rahasya with Lasya, where secret